ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಅಭ್ಯಾಸದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಸೊ ಈ ದಿನ ನಾವು ಜೋಡಿಸಿದ ಘನಾಕೃತಿಗಳ ಘನಫಲ ಈ ಒಂದು ವಿಚಾರವಾಗಿ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ. ಇಲ್ಲಿ ಯಾವುದೇ ಒಂದು ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ಏನು ಮಾಡ್ತೀವಿ ಅಂತ ಹೇಳಿದರೆ, ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ನಾವು ಆ ಎರಡೂ ಘನಾಕೃತಿಗಳ ವಿಸ್ತೀರ್ಣಗಳನ್ನು ಕೂಡಿದಾಗ ನಮಗೆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಜೋಡಿಸಿರ್ತಕ್ಕಂಥ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಸೊ ಆದರೆ ಇಲ್ಲಿ ಜೋಡಿಸಿದ ಘನಾಕೃತಿಗಳ ಘನಫಲದಲ್ಲಿ ಆ ರೀತಿ ಆಗೋದಿಲ್ಲ. ಏಕೆಂದರೆ ಜೋಡಿಸತಕ್ಕಂಥ ಘನಾಕೃತಿಗಳ ಘನಫಲವನ್ನು ಕಂಡುಹಿಡಿಬೇಕಾದ್ರೆ ಆ ಘನಾಕೃತಿಗಳ ಕೆಲವೊಂದು ಭಾಗ ಮುಚ್ಚೋಗಿರ್ಬೋದು. ಸೊ ಇಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ, ಎರಡು ಘನಾಕೃತಿಗಳ ಘನಫಲವನ್ನು ನಾವು ಕೂಡೋದ್ರ ಮುಖಾಂತರ ಜೋಡಿಸಿರ್ತಕ್ಕಂಥ ಘನಾಕೃತಿಗಳ ಘನಫಲವನ್ನು ಕಂಡುಹಿಡಿತೀವಿ. ಸೊ ಇಲ್ಲಿ ಆದರೆ ಕೆಲವೊಂದು ಪಾರ್ಟ್ ಅದರಲ್ಲಿ ಮುಚ್ಚೋಗಿರ್ಬೋದು. ಸೊ ಅವುಗಳನ್ನು ನಾವು ನೋಡ್ತೀವಿ. ಇಲ್ಲಿ ಘನಾಕೃತಿಗಳ ಘನಫಲ ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ತುಂಬ ಅಪ್ಲಿಕಬಲ್, ಅಂದರೆ ಅದರ ಅನ್ವಯಗಳನ್ನು ನಾವು ಬಳಸ್ತೀವಿ. ಅಂದರೆ ಯಾವುದೇ ಒಂದು ನೀರಿನ ಟ್ಯಾಂಕ್ ಎಷ್ಟು ನೀರು ಹಿಡಿಯುತ್ತೆ, ಅಥವಾ ಒಂದು ಹಾಲಿನ ಕ್ಯಾನ್ ಎಷ್ಟು ಹಾಲನ್ನು ಹಿಡಿಯುತ್ತೆ, ಅಥವಾ ಯಾವುದೋ ಒಂದು ಗೋಡೆ ಎಷ್ಟು ಅದಕ್ಕೆ ಒಂದು ಬಣ್ಣವನ್ನು ಹಚ್ಚಬೇಕಾದ್ರೆ ಅದಕ್ಕೆ ಎಷ್ಟು ಬಣ್ಣ ಬೇಕಾಗುತ್ತೆ. ಸೊ ಈ ರೀತಿ ನಾವು ಯಾವುದೇ ಒಂದು ಘನಾಕೃತಿಗಳ ಘನಫಲಗಳ ಅನ್ವಯವನ್ನು ನಾವು ನಿತ್ಯ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ಬಳಸ್ತೀವಿ. ಸೊ ಇಂಥದೇ ಒಂದು ಸಮಸ್ಯೆ ಅಂದರೆ, ಜೋಡಿಸಿರ್ತಕ್ಕಂಥ ಘನಾಕೃತಿಗಳ ಘನಫಲವನ್ನು ಕಂಡುಹಿಡಿತಕ್ಕಂಥ ಒಂದು ಸಮಸ್ಯೆ ಈ ಥರ ಇದೆ. ಶಾಂತ ಅವರು ಜೋಪಡಿಯಲ್ಲಿ ಒಂದು ಕೈಗಾರಿಕೆಯನ್ನು ನಡೆಸುತ್ತಿದ್ದಾರೆ. ಜೋಪಡಿಯ ಆಕಾರವು ಆಯತ ಘನಾಕೃತಿಯಾಗಿದ್ದು ಅದರ ಮೇಲ್ಛಾವಣಿಯು ಅರ್ಧ ಸಿಲಿಂಡರ್ನಿಂದ ಆವರಿಸಿದೆ. ಜೋಪಡಿಯ ಪಾದದ ಅಳತೆ 7 × 15 ಮೀಟರ್ ಮತ್ತು ಆಯತ ಘನಾಕೃತಿಯ ಎತ್ತರ 8 ಮೀಟರ್ ಆದರೆ ಜೋಪಡಿಯಲ್ಲಿ ಹಿಡಿಯುವ ಗಾಳಿಯ ಘನಫಲ ಕಂಡುಹಿಡಿಯಿರಿ. ಸೊ ಇದರ ಮುಂದುವರೆದು ಆ ಜೋಪಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಯಂತ್ರಗಳ ಒಟ್ಟು ಘನಫಲ 300 ಮೀಟರ್ ಕ್ಯೂಬ್ ಮತ್ತು ಅದರಲ್ಲಿನ 20 ಕೆಲಸಗಾರರು ಸರಾಸರಿ 0.08 ಮೀಟರ್ ಕ್ಯೂಬ್ ಅವಕಾಶ ಹೊಂದಿದ್ದಾರೆ. ನಂತರ ಜೋಪಡಿಯಲ್ಲಿ ಉಳಿತಕ್ಕಂಥ ಗಾಳಿ ಎಷ್ಟು ಅಂತ ಕೇಳ್ತಾರೆ. ಸೊ ನಾವು ಆ ಜೋಪಡಿನಲ್ಲಿ ಎಷ್ಟು ಗಾಳಿ ಉಳಿಯುತ್ತೆ ಅನ್ನೋದನ್ನು ಕಂಡುಹಿಡಿಯಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ, ಆ ಜೋಪಡಿಯ ಘನಫಲವನ್ನು ಕಂಡುಹಿಡಿಯಬೇಕು. ಸೊ ಆ ಜೋಪಡಿಯ ಘನಫಲವನ್ನು ಕಂಡುಹಿಡಿದು ಆಮೇಲೆ ಏನು ಮಾಡಬೇಕಾಗುತ್ತೆ, ಈ 20 ಕೆಲಸಗಾರರು ಮತ್ತು ಯಂತ್ರಗಳ ಘನಫಲವನ್ನು ನಾವು ಕಳೆದ್ರೆ ಸೊ ನಂತರ ಆ ಜೋಪಡಿಯಲ್ಲಿ ಉಳಿತಕ್ಕಂಥ ಗಾಳಿಯ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಜೋಪಡಿಯ ಘನಫಲವನ್ನು ಕಂಡುಹಿಡಿಯಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ಸೊ ಇದು ಯಾವ ಆಕಾರದಲ್ಲಿದೆ ನೋಡಬೇಕು. ಯಾವ ಆಕಾರದಲ್ಲಿ ಜೋಪಡಿ ಅಂತ ಹೇಳಿದರೆ ನೋಡಿ, ಜೋಪಡಿಯ ಆಕಾರ ಆಯತ ಘನಾಕೃತಿಯಾಗಿದ್ದು ಅದರ ಮೇಲ್ಛಾವಣಿಯು ಅರ್ಧ ಸಿಲಿಂಡರ್ನಿಂದ ಆವೃತವಾಗಿದೆ. ನೋಡಿ, ಇದು ಒಂದು ಈ ಥರ ಆಯತ ಘನಾಕೃತಿ ಆಗಿದೆ, ಹೌದಾ? ಅದರ ಮೇಲ್ಛಾವಣಿಯಲ್ಲಿ ಮಾತ್ರ ಏನಿದೆ ಅಂತ ಹೇಳಿದರೆ ಅರ್ಧ ಸಿಲಿಂಡರ್ ಇದೆ. ಸೊ ಈ ಥರ ಇದೆ, ಈ ಥರ ಇದೆ. ನೆಕ್ಸ್ಟು ಇದರಲ್ಲಿ ಈ ಥರ ಅರ್ಧ ಸಿಲಿಂಡರ್ ಇದೆ. ಈ ಥರ ಅಂದರೆ ಒಂದು ಆಯತ ಘನಾಕೃತಿಯ ಮೇಲೆ ಅರ್ಧ ಸಿಲಿಂಡರ್ನ ಇಟ್ಟಿದ್ದಾರೆ. ನಾವು ಇದರ ಘನಫಲ ಕಂಡುಹಿಡಿಯಬೇಕು ಅಂದರೆ ಅದೇನಾಗಿರುತ್ತೆ ಅಂತ ಹೇಳಿದರೆ, ಈ ಆಯತದ ಘನಫಲ ಮತ್ತು ಅರ್ಧ ಸಿಲಿಂಡರ್ನ ಘನಫಲ ಇವೆರಡನ್ನು ಕೂಡಿದರೆ ನಮಗೇನು ಸಿಗುತ್ತೆ, ಈ ಜೋಪಡಿಯ ಘನಫಲ ಸಿಗುತ್ತೆ. ಸೊ ಇಲ್ಲಿ ಜೋಪಡಿಯಲ್ಲಿ ಇರ್ತಕ್ಕಂಥ ಗಾಳಿಯ ಘನಫಲ, ಹೌದಾ, ಅಂದರೆ ಯಂತ್ರ ಮತ್ತು ಕೆಲಸಗಾರರು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಕಂಡುಹಿಡ್ಕೋಬೇಕು ಇದರ ಘನಫಲ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಆಮೇಲೆ ಯಂತ್ರ ಮತ್ತು ಕೆಲಸಗಾರರು ಇದ್ದಾಗ ಎಷ್ಟು ಅನ್ನೋದನ್ನು ಅದರಲ್ಲಿ ಕಳೆದ್ರೆ ಸಿಗುತ್ತೆ ನಮಗೆ.
ಸೊ ಅದಕ್ಕೆ ಆಯತ ಘನಾಕೃತಿಯ ಘನಫಲ ಮತ್ತು ಅರ್ಧ ಸಿಲಿಂಡರ್ನ ಘನಫಲಗಳ ಒಳಭಾಗದ ಘನಫಲಗಳನ್ನು ಒಟ್ಟಾಗಿ ಸೇರಿಸಿದಾಗ ನಮಗೆ ಅಪೇಕ್ಷಿತ ಘನಫಲ ಸಿಗುತ್ತೆ. ಸೊ ಇಲ್ಲಿ ಅಪೇಕ್ಷಿತ ಘನಫಲ ಏನು ಮಾಡಬೇಕು ನಾವು, ಆಯತದ ಘನಫಲ ಘನಾಕೃತಿಯ ಘನಫಲ ಪ್ಲಸ್ ಅರ್ಧ ಸಿಲಿಂಡರ್ನ ಘನಫಲ. ಆಯತ ಘನಾಕೃತಿಯ ಘನಫಲ ಪ್ಲಸ್ ಅರ್ಧ ಸಿಲಿಂಡರ್ನ ಘನಫಲ ಇವೆರಡನ್ನು ಕೂಡಿದರೆ ನಮಗೆ ಏನು ಸಿಗುತ್ತೆ ಅಂತ ಹೇಳಿದರೆ ನಮಗೆ ಜೋಪಡಿಯ ಘನಫಲ ಸಿಗುತ್ತೆ. ಸೊ ಇದು ಆಯತ ಘನಾಕೃತಿ. ಉದ್ದ, ಅಗಲ ಮತ್ತು ಎತ್ತರ ಕೊಟ್ಟಿದ್ದಾರೆ, ಹೌದಾ? ಸೊ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮಗೆ ಈ ಹೈಟು 8 ಮೀಟರ್ ಕೊಟ್ಟಿದ್ದಾರೆ ಅವರು, ಹೌದಾ? 8 ಮೀಟರ್ ಹೈಟ್ ಕೊಟ್ಟಿದ್ದಾರೆ. ಮತ್ತು ಉದ್ದ ಮತ್ತು ಅಗಲ ಎಷ್ಟಿದೆ ಅಂದರೆ ಇದು 7 ಇದೆ, ಹೌದಾ? ಇದು 15 ಇದೆ, ಹೌದಾ? ಉದ್ದ, ಅಗಲ, ಎತ್ತರ ಕೊಟ್ಟಿದ್ದಾರೆ. ಸೊ ನಮಗೆ ಆಯತದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು ಅಂತ ಹೇಳಿದರೆ L × B × H. ಸೊ ಈ ಮೂರು ನಮಗೆ L ಗೊತ್ತಿದೆ, B ಗೊತ್ತಿದೆ, H ಗೊತ್ತಿದೆ. ಈ ಮೂರನ್ನು ಗುಣಿಸಿದ್ರೆ ಏನು ಸಿಗುತ್ತೆ ನಮಗೆ ಅಂತ ಹೇಳಿದರೆ ಆಯತ ಘನಾಕೃತಿಯ ಘನಫಲ ಸಿಗುತ್ತೆ. ಸೊ ಇದರಲ್ಲಿ ಇದೇ ನನಗೇನು ಸಮಸ್ಯೆ ಆಗಲ್ಲ. ಎಷ್ಟು ಬರುತ್ತಿದ್ದು 8 × 15 × 7 ಮೀಟರ್, ಇದು ಆಯತ ಘನಾಕೃತಿಯ ಘನಫಲ. ಸೊ ಈಗ ಅರ್ಧ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕು ನಾವು, ಹೌದಾ? ಅರ್ಧ ಇಂಟು ಸಿಲಿಂಡರ್ನ ಘನಫಲ. ಸಿಲಿಂಡರ್ನ ಘನಫಲ ಎಷ್ಟು, 1/2 × πr²h, ಹೌದಾ? ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ πr²h ನೆನ್ಪಿಟ್ಕೋಬೇಕಿದೆ. ತ್ರಿಜ್ಯ ಅಂದರೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಸಿಲಿಂಡರ್ನ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು, ಸೊ ಇದೆಯಲ್ಲ ಏನೋ ಅಗಲ ಇದೆಯಲ್ಲ, ಸೊ ಇದೇ ಅಗಲ ಇದೇನಾಗುತ್ತೆ ಅಂತ ಹೇಳಿದರೆ ಸಿಲಿಂಡರ್ನ ವ್ಯಾಸ ಆಗಿರುತ್ತೆ, ಹೌದಾ? ಸೊ ಇದರ ಅರ್ಧ ಅಂದರೆ 7ರ ಅರ್ಧ ಏನಾಗಿರುತ್ತೆ ಅಂದರೆ ಸಿಲಿಂಡರ್ನ ತ್ರಿಜ್ಯ ಆಗಿರುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ನಮಗೆ, ಈ ಆರ್ 7/2 ಆಗುತ್ತೆ, ಹೌದಾ? 7 ಅಂತೇಳಿ ಇದು ವ್ಯಾಸ 7/2 ಆಗುತ್ತೆ. ಸೊ ಹೆಚ್ಚು ಏನಾಗುತ್ತೆ ಅಂದರೆ ಇದು ಸಿಲಿಂಡರ್ನ ಎತ್ತರ ಆಗುತ್ತೆ, ಹೌದಾ? ಇದು ಈ ಘನಾಕೃತಿಯ ಮೇಲೇ ಕೂತಿರೋದ್ರಿಂದ ಸೊ ಇದು ಎಷ್ಟು ಉದ್ದ ಇದೆಯೋ ಅದು ಸಿಲಿಂಡರ್ನ ಉದ್ದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ H ಇಸ್ ಈಕ್ವಲ್ ಟು ಹೆಚ್ಚಾಗಿ ಎಷ್ಟಾಗುತ್ತೆ ಅಂತ ಹೇಳಿದರೆ 15 ಆಗುತ್ತೆ, ಹೌದಾ? ಸೊ ಅದನ್ನು ನಾವು ಈ ಸೂತ್ರದಲ್ಲಿ ಹಾಕ್ತೀವಿ. ಸೊ 8 × 15 × 7, ಹೌದಾ? ಇಂಟು 1/2 ಇಂಟು 22/7, 5 22/7 ಇಂಟು r² ಅಂತ ಹೇಳಿದರೆ 7/2 ಇಂಟು 7/2 ಎರಡನ್ನು ಗುಣಿಸ್ತೀವಿ. ಸೊ 7/2 ಇಂಟು 7/2 ಇಂಟು ಹೈಟ್ ಎಷ್ಟಾಗುತ್ತೆ ನಮಗೆ 15 ಆಗುತ್ತೆ, ಹೌದಾ? ಸೊ ಇಲ್ಲಿ ಏನೇನು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಅದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು, ಹೌದಾ? ಸೊ ಇದು 15 ಇಂದಲೇ 120 ಇಂಟು 7 ಅಂತ ಹೇಳಿದರೆ 840 ಆಗಿರುತ್ತೆ, ಹೌದಾ? 840 ಪ್ಲಸ್, ಸೊ ಇಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ನೋಡಿ. ಈ 7 ಒಂದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ 2 ಮತ್ತು 2 11 22 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಎಷ್ಟು ಉಳಿತು, 2 × 2 4 ಉಳಿತು. ಮೇಲ್ಗಡೆ ಎಷ್ಟು ಉಳಿತು ಅಂತ ಹೇಳಿದರೆ 11 × 7 × 15 ಉಳಿತು. ಸೊ ಅದನ್ನು ಗುಣಿಸಿದ್ರೆ ನಮಗೆ 1155 ಡಿವೈಡೆಡ್ ಬೈ 4 ಆಗುತ್ತೆ ನೋಡಿ. 1155 ಡಿವೈಡೆಡ್ ಬೈ 4 ಆಗುತ್ತೆ. ಅವಷ್ಟನ್ನು ನಿಮಗೆ ಇದನ್ನು ಮಾಡಿದರೆ ನೆಕ್ಸ್ಟ್ ಇದನ್ನು 1155 ನಾವು 4ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ, 840 ಪ್ಲಸ್ 4ರಿಂದ 4 8 35 ಆಯಿತು, 4 32 ಮತ್ತು 35 ಆಯಿತು, 4 35 ಅಂದರೆ 288.7 ಆಗುತ್ತೆ ನೋಡಿ, ಹೌದಾ? ನೆಕ್ಸ್ಟ್ ಇವೆರಡನ್ನು ಕೂಡಿದೆ ಎಷ್ಟು ಬರುತ್ತೆ, 0.7 ಇಲ್ಲಿಗೆ 8 2 2 1
1128.7 ಏನಿದು ನಮ್ಮ ಈ ಜೋಗಡೆಯಲ್ಲಿರ್ತಕ್ಕಂಥ ಒಟ್ಟು ಘನಫಲ. ಹೌದಾ? ಸೊ ಈಗ ಯಂತ್ರಗಳಿಂದ ಮತ್ತೆ ಆವರಿಸಿರ್ತಕ್ಕಂಥ ಘನಫಲ ಮತ್ತು ಕೆಲಸಗಾರರಿಂದ ಆವರಿಸಿರ್ತಕ್ಕಂಥ ಘನಫಲಗಳನ್ನು ಇದರಲ್ಲಿ ಕಳಿಬೇಕು. 1128.7ರಲ್ಲಿ ಇದನ್ನು ಕಳೆದ್ರೆ ನಮಗೆ ಉಳಿದಿರೋದು ಏನು ಸಿಗುತ್ತೆ ಅಂತ ಹೇಳಿದ್ರೆ ಆ ಜೋಪಡಿಯಲ್ಲಿರ್ತಕ್ಕಂಥ ಉಳಿತಕ್ಕಂಥ ಗಾಳಿ ಎಷ್ಟು ಅಂತ ಸಿಗುತ್ತೆ. ಸೊ ಅದಕ್ಕೆ ನೆಕ್ಸ್ಟು ನೋಡಿ, ಎಲ್ಲ ಯಂತ್ರಗಳ ಘನಫಲ ಏನಿದೆ ಅಂತ ಹೇಳಿದ್ರೆ ಯಂತ್ರಗಳ ಘನಫಲ is equal to 300 ಮೀಟರ್ ಕ್ಯೂಬ್ ಇದೆ. 300 ಮೀಟರ್ ಕ್ಯೂಬ್. ನೆಕ್ಸ್ಟು 20 ಕೆಲಸಗಾರರು ಸರಾಸರಿ 0.08 ಮೀಟರ್ ಕ್ಯೂಬ್ ಅವಕಾಶವನ್ನು ಹೊಂದಿದ್ದಾರೆ. ಸೊ 20 ಇಂಟು 0.08 ಗುಣಿಸ್ತದೆ. ಸೊ 20 ಕೆಲಸಗಾರರ ಘನಫಲ. ಹೌದಾ? ಒಬ್ಬ ಎಷ್ಟು ಘನಫಲ ಹೊಂದಿದ್ದಾರೆ? 0.08 ಮೀಟರ್ ಕ್ಯೂಬ್ ಅಂತಾರೋ 20 ಜನ ಇದ್ದಾರೆ. ಹೌದಾ? ಸೊ ಇದು ಎಷ್ಟಾಗುತ್ತೆ? 1.6 ಆಗುತ್ತೆ. ಆಯಿತಾ? ನೆಕ್ಸ್ಟು ಈಗ ಯಂತ್ರ ಮತ್ತು ಕೆಲಸಗಾರರು ಇದ್ದಾಗ ಉಳಿತಕ್ಕಂಥ ಗಾಳಿಯ ಘನಫಲ ಅಂತ ಹೇಳಿದರೆ ಈ ಅಪೇಕ್ಷಿತ ಘನಫಲದಲ್ಲಿ ಇವೆರಡನ್ನು ಕಳಿಬೇಕು. 300 ಮತ್ತು 1.6 ಕಳಿಬೇಕು. ಸೊ ಈ ಕಡೆ ಬರ್ಕೊಳ್ತೀನಿ. ಯಂತ್ರ ಮತ್ತು ಕೆಲಸಗಾರರು ಇದ್ದಾಗ ಗಾಳಿಯ ಘನಫಲ. ಯಂತ್ರ ಮತ್ತು ಕೆಲಸಗಾರರು ಇದ್ದಾಗ ಗಾಳಿಯ ಘನಫಲ ಏನಾಗುತ್ತೆ? 1128.7 ಯಾವುದ್ರ ಘನಫಲ ಆಗುತ್ತದೋ ಒಟ್ಟು ಜೋಪಡಿಯಲ್ಲಿರ್ತಕ್ಕಂಥ ಘನಫಲ ಆಗುತ್ತೆ. ಅದರಲ್ಲಿ ನೀವು ಯಂತ್ರಗಳು 300 ಕಳಿಬೇಕು, -300 ಮೈನಸ್ ಇದು 1.6 ಕಳಿಬೇಕು. ಹೌದಾ? ಸೊ ಇವೆರಡನ್ನೂ ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ 827.15 ಮೀಟರ್ ಕ್ಯೂಬ್ ಆಗುತ್ತೆ. ಸೊ ಇದೇನು ಯಂತ್ರ ಮತ್ತು ಕೆಲಸಗಾರರು ಇದ್ದಾಗ ಈ ಜೋಪಡಿಯಲ್ಲಿರ್ತಕ್ಕಂಥ ಘನಫಲ ಎಷ್ಟು ಅಂತ ಹೇಳಿದರೆ 827.15 ಮೀಟರ್ ಕ್ಯೂಬ್. ನೋಡಿ, ಇದು ವಿಸ್ತೀರ್ಣ ಇದ್ದಾಗ ಏನು ಮಾಡ್ತೀವಿ? ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಆದರೆ ಘನಫಲ ಇದ್ದಾಗ ಏನು ಮಾಡ್ತೀವಿ? ಮೀಟರ್ ಕ್ಯೂಬ್. ಯಾಕೆಂದರೆ ಇದರಲ್ಲಿ ಉದ್ದ ಅಗಲ ಎತ್ತರ 3 ಬರೋದ್ರಿಂದ ಇದನ್ನು ಮೀಟರ್ ಕ್ಯೂಬಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಈ ಸಮಸ್ಯೆಗೆ ಪರಿಹಾರ. ಸೊ ಇದೇ ಥರ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಸೊ ಇವಾಗ ನಮ್ಮ ಮುಂದಿನ ಸಮಸ್ಯೆ ಈ ಥರ ಇದೆ. ಚಿತ್ರದಲ್ಲಿರುವಂತೆ ಹಣ್ಣಿನ ರಸದ ವ್ಯಾಪಾರಿಯು ಗ್ರಾಹಕರಿಗೆ ಗಾಜಿನ ಲೋಟದಲ್ಲಿ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಸಿಲಿಂಡರ್ನಾಕಾರದ ಗಾಜಿನ ಲೋಟದ ಒಳವ್ಯಾಸ 5 ಸೆಂಟಿಮೀಟರ್ ಇದೆ. ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧ ಗೋಳದಷ್ಟು ಎತ್ತರಿಸಿದ ಭಾಗ ಇದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರ 10 ಸೆಂಟಿಮೀಟರ್ ಆದರೆ ಕಣ್ಣಿಗೆ ಕಾಣುವ ಲೋಟದ ಸಾಮರ್ಥ್ಯ ಮತ್ತು ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ನೋಡಿ, ಆ ಲೋಟ ಯಾವ ಆಕಾರದಲ್ಲಿ ಇದೆ ಅಂದರೆ ಈ ರೀತಿ ಸಿಲಿಂಡರ್ನ ಆಕಾರದಲ್ಲಿದೆ. ಹೌದಾ? ಸೊ ಫಸ್ಟು ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಲೋಟದ ಸಾಮರ್ಥ್ಯ ಅಂದರೆ ಈ ಸಿಲಿಂಡರ್ನ ಘನಫಲ ಕಂಡುಹಿಡ್ಕೋಬೇಕು ನಾವು. ಸೊ ಕಣ್ಣಿಗೆ ಆಮೇಲೆ ನಿಜವಾದ ಲೋಟದ ಸಾಮರ್ಥ್ಯ ಎಷ್ಟು? ನೋಡಿ, ಈ ಲೋಟದಲ್ಲಿ ಈ ರೀತಿ ಒಂದು ಅರ್ಧಗೋಳಾಕೃತಿ ಇದೆ. ಅರ್ಧಗೋಳಾಕೃತಿಯಾಗಿ ಎತ್ತರವಾಗಿದೆ. ಇದು ಏನು ಮಾಡುತ್ತೆ? ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. ಸೊ ನಾವು ಅರ್ಧಗೋಳಾಕೃತಿಯ ಘನಫಲ ಕಂಡುಹಿಡ್ಕೊಂಡು ಆ ಕಣ್ಣಿಗೆ ಕಾಣ್ತಕ್ಕಂಥ ಲೋಟದ ಸಾಮರ್ಥ್ಯದಲ್ಲಿ ಅರ್ಧಗೋಳಾಕೃತಿಯ ಘನಫಲವನ್ನು ಕಳೆದರೆ ನಮಗೆ ಆ್ಯಕ್ಚುಯಲ್ ಲೋಟದ ಸಾಮರ್ಥ್ಯ ಸಿಗುತ್ತೆ. ಆಯಿತಾ? ಸೊ ಅದಕ್ಕೆ ಈಗ ಫಸ್ಟು ಏನು ಮಾಡಬೇಕು ಅಂತೇಳಿ ನಾವು ಕಣ್ಣಿಗೆ ಕಾಣುವ ಲೋಟದ ಸಾಮರ್ಥ್ಯ ಕಂಡುಹಿಡ್ಕೋಬೇಕು. ಅಂದರೆ ಇದು ಯಾವ ಆಕಾರದಲ್ಲಿದೆ? ಸಿಲಿಂಡರ್ನ ಆಕಾರದಲ್ಲಿದೆ. ಸಿಲಿಂಡರ್ನ ಘನಫಲ ಕಂಡುಹಿಡ್ಕೋಬೇಕು. ಸೊ ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಏನು? 1/3 πr²h. ಸೊ ಇಲ್ಲಿ ಏನು ಬರುತ್ತೆ? ಇದು ಗಾಜಿನ ಲೋಟದ ಒಳವ್ಯಾಸ = 5 ಸೆಂಟಿಮೀಟರ್ ಇದೆ. ಹಾಗಾದರೆ r ಎಷ್ಟಾಗುತ್ತೆ ಅಂದರೆ 5/2 ಆಗುತ್ತೆ.
ತ್ರಿಜ್ಯ r is equal to 5/2 ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಗಾಜಿನ ಲೋಟದ ಎತ್ತರ ಕೊಟ್ಟಿದ್ದಾರೆ. ಎತ್ತರ ಎಷ್ಟಾಗುತ್ತೆ, ಎತ್ತರ h is equal to 10 ಸೆಂಟಿಮೀಟರ್ ಇದೆ. ಆಯ್ತಾ? ಸೊ ಇವಾಗ ಏನು ಇಟ್ಕೋಬೇಕು ನಾವು, ಗಾಜಿನ ಲೋಟದ ಕಣ್ಣಿಗೆ ಕಾಣುವ ಲೋಟದ ಸಾಮರ್ಥ್ಯ, ಕಣ್ಣಿಗೆ ಕಾಣುವ ಲೋಟದ ಸಾಮರ್ಥ್ಯ. ಹೌದಾ? ಸೊ ಇದು ನಮಗೆ ಯಾವ ಥರ ಕಣ್ಣಿಗೆ ಕಾಣ್ತಾ ಇದೆ, ಸಿಲಿಂಡರ್ನ ಆಕಾರದಲ್ಲಿ ಕಣ್ಣಿಗೆ ಕಾಣ್ತಾ ಇದೆ. ಸೊ ಇದರ ಕಂಡುಹಿಡಿಯೋ ಸೂತ್ರ ಏನು, ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಸೂತ್ರ ಏನು ಅಂತ ಹೇಳಿದ್ರೆ πr²h. ಸೊ πr²h ಪೈ ಅಂತ ಹೇಳಿದ್ರೆ 3.14. 3.14 ಯಾಕಾಗ್ತದೆ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ. ಹೌದಾ? ಸೊ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ 22/7 ಹಾಕ್ತಿದ್ವಿ. ಅಲ್ಲಿ ಕೊಟ್ಟಿರೋದ್ರಿಂದ ಬ್ರ್ಯಾಕೆಟಲ್ಲಿ ನಾವು 3.14ನೇ ಹಾಕ್ತಿದ್ವಿ ಇಂಟು r². r ಅಂತ ಹೇಳಿದ್ರೆ 2.5. ಸೊ 2.5 ಇಂಟು 2.5 ಇಂಟು h ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. ಸೊ ಇದು ನಮಗೆ ಎಷ್ಟಾಗುತ್ತೆ, 3.14 ಇಂಟು 2.5 ಇಂಟು 2.5 ಅಂದರೆ 6.25 ಇಂಟು 10 ಆಗುತ್ತೆ. ಹೌದಾ? ಸೊ ಈ ಮೂರನ್ನು ನಾವು ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 196.25 ಸಿಗುತ್ತೆ. 196.25 ಸಿಗುತ್ತೆ. ಸೊ ಇದೇನಿದು ಕಣ್ಣಿಗೆ ಕಾಣ್ತಕ್ಕಂಥ ಲೋಟದ ಸಾಮರ್ಥ್ಯ. ಸೊ ಇದರಲ್ಲಿ ನಾವೀಗ ಏನು ಮಾಡಬೇಕು ಅಂತ ಹೇಳಿದರೆ ಅರ್ಧಗೋಳಾಕೃತಿಯ ಘನಫಲವನ್ನು ಕಳಿಬೇಕು ನಾವು. ಹೌದಾ? ಸೊ ಇಲ್ಲಿ ಕಡಿಮೆಯಾಗುವ ಗಾತ್ರ, ಹೌದಾ, ಕಡಿಮೆ ಆಗ್ತಕ್ಕಂಥ ಗಾತ್ರ, ಕಡಿಮೆಯಾಗುವ ಗಾತ್ರ ಅಂದರೆ ಎಷ್ಟು ಕಡಿಮೆ ಆಗ್ತಿದೆ ನಮಗೆ ನೋಡಿ, ಅರ್ಧಗೋಳಾಕೃತಿಯಷ್ಟು ಗಾತ್ರ ನಮ್ಗೆ ಏನಾಗ್ತಿದೆ, ಇಲ್ಲಿ ಕಡಿಮೆ ಆಗ್ತಿದೆ. ಸೊ ಇದನ್ನು ನಾವು ಕಳಿಬೇಕು. ಸೊ ಅರ್ಧಗೋಳದ ಘನಫಲ ಏನು ಬರುತ್ತೆ ಅಂದರೆ 2/3 πr³ ಬರುತ್ತೆ. 2/3 πr³. 2/3 πr³ ಯಾಕಾಗ್ತಿದೆ ಏನು ಅಂತ ಹೇಳಿದರೆ, ಸೊ ಇದು ಕಡಿಮೆ ಆಗ್ತಕ್ಕಂಥದ್ದು ಎಷ್ಟು ಕಡಿಮೆ ಆಗ್ತಿದೆ ನಮಗೆ, ಅರ್ಧಗೋಳಾಕೃತಿಯಷ್ಟು ಕಡಿಮೆ ಆಗ್ತಿದೆ. ಅಂದರೆ ಅರ್ಧಗೋಳಾಕೃತಿಯ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ 2/3 πr³. ಅದಕ್ಕೆ ಆ ಸೂತ್ರ ಹಾಕ್ತಿದ್ದೀವಿ. ಸೊ ಇಲ್ಲಿ ವ್ಯಾಲ್ಯೂಸ್ ಹಾಕಿದ್ವಿ 2/3 ಇಂಟು ಇಲ್ಲಿ 3.14 ಇಂಟು 2.5 ಇಂಟು 2.5 ಇಂಟು 2.5 r³ 2.5 ಇಂಟು 2.5 ಇಂಟು 2.5. ಸೊ ಇದು ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2/3 ಇಂಟು 3.14 ಇಂಟು, ಸೊ ಇದು 6.25 ಆಗುತ್ತೆ. 2.5 ಇಂಟು 2.5 ಇಂಟು 2.5 ಅಂದರೆ ಸೊ 25, 2, 5, 10, 12, 1, 5, 31, 31, ದೆನ್ 10, 1, 5, 2, 12. ಸೊ 2, 5, 6, 5, 1 ಅಂದರೆ 15.625 ಆಗುತ್ತೆ. 15.625 ಆಗುತ್ತೆ. ಹೌದಾ? ಸೊ ಇದಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ ಅಂತ ಹೇಳಿದರೆ 32.7 ಸಿಗುತ್ತೆ. 32.7 ಹೌದಾ ಸೆಂಟಿಮೀಟರ್ ಕ್ಯೂಬ್. ಯಾಕೆ ಸೆಂಟಿಮೀಟರ್ ಕ್ಯೂಬ್ ಹೇಳ್ತಿದ್ದೀನಿ, ಸೊ ಅದರ ಅಳತೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದಕ್ಕೆ ಅದನ್ನು ಸೆಂಟಿಮೀಟರ್ ಕ್ಯೂಬ್ನಲ್ಲೇ ಹೇಳ್ತಾರೆ. 32.7 ಸೆಂಟಿಮೀಟರ್ ಕ್ಯೂಬ್. ಈಗ ನಾವೇನು ಕಂಡುಹಿಡ್ಕೋಬೇಕಾಗಿದೆ, ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡ್ಕೋಬೇಕಾಗಿದೆ. ಗಾಜಿನ ಲೋಟದ ಸಾಮರ್ಥ್ಯ ಅಂದರೆ ಕಣ್ಣಿಗೆ ಕಾಣುವ ಲೋಟದ ಸಾಮರ್ಥ್ಯದಲ್ಲಿ ಕಡಿಮೆ ಆಗ್ತಕ್ಕಂಥ ಸಾಮರ್ಥ್ಯವನ್ನು ಕಳೆಯಬೇಕು. ಸೊ ಈ ಕಡೆ ಬರ್ತೀನಿ, ಗಾಜಿನ ಲೋಟದ ಸಾಮರ್ಥ್ಯ, ಗಾಜಿನ ಲೋಟದ ಸಾಮರ್ಥ್ಯ ಇಸ್ ಈಕ್ವಲ್ ಟು ಕಣ್ಣಿಗೆ ಕಾಣುವ ಲೋಟದ ಸಾಮರ್ಥ್ಯ, ಲೋಟದ ಸಾಮರ್ಥ್ಯ ಮೈನಸ್ ಕಡಿಮೆಯಾಗುವ ಗಾತ್ರ, ಕಡಿಮೆಯಾಗುವ
ಅದರಲ್ಲಿ ಅದನ್ನು ಕಳಿಬೇಕು. ಸೊ ನೀವು ಇಲ್ಲಿ 196.25ರಲ್ಲಿ 32.7 ಕಳೆದ್ರೆ ಏನು ಸಿಗುತ್ತೆ? 192.25ರಲ್ಲಿ 32.7 ಕಳೆದ್ರೆ ನೀವು 163.5 ಆಗ್ತದೆ. 163.5 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಹೌದಾ? ಸೊ ಇದೇನಿದು ನಮಗೆ ನಿಜವಾಗಿರ್ತಕ್ಕಂಥ ಲೋಡದ ಸಾಮರ್ಥ್ಯ 163.5 ಕ್ಯೂಬ್. ಆ್ಯಕ್ಚುಲಾಗಿ ನಮಗೆ ನೋಡಿದಾಗ ಎಷ್ಟು ಕಾಣುತ್ತೆ, ಅದು ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೆ ಅಂದರೆ, ಹೌದಾ, ಅಂದರೆ ಈಗ ಜ್ಯೂಸ್ ಅಂಗಡಿನಲ್ಲಿ ನಿಮಗೆ ಜ್ಯೂಸ್ ಕೊಡ್ಬೇಕಾದ್ರೆ ಏನಾಗಿರುತ್ತೆ ಅಂದರೆ ಅದು ತುಂಬ ಎತ್ತರವಾಗಿ ದಪ್ಪವಾಗಿ ಲೋಟ ಇರುತ್ತೆ, ಬಟ್ ಒಳಗಡೆ ಅದು ಕಡಿಮೆ ಇಟ್ಟಿರುತ್ತೆ. ಹೌದಾ? ಸೊ ಅದು ಅವರು ಒಂದು ಬಿಸ್ನೆಸ್ ಸ್ಟ್ರಾಟಿಕ್ಸ್, ಅದಕ್ಕೋಸ್ಕರ ಅವರು ತುಂಬ ದೊಡ್ಡದಾಗಿರ್ತಕ್ಕಂಥ ಲೋಟ ಕೊಡ್ತಾರೆ, ಬಟ್ ಅದರಲ್ಲಿ ಇರ್ತಕ್ಕಂಥ ಹಣ್ಣಿನ ರಸದ ಗಾತ್ರ ಏನಾಗಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಸೊ ಅದು ನೈಜ ಗಾತ್ರ ಎಷ್ಟು ಅಂತ ಹೇಳಿದರೆ ಆ ಲೋಟದ್ದು ಈ ಸಮಸ್ಯೆಯಲ್ಲಿ 196.75. ಬಟ್ ಆ್ಯಕ್ಚುಯಲ್ ಏನು ಎಷ್ಟು ಹಿಡಿಯುತ್ತದು ಅಂತ ಹೇಳಿದರೆ 163.5 ಸೆಂಟಿಮೀಟರ್ ಕ್ಯೂಬ್ನಷ್ಟು ಅದರ ಲೋಟದ ಸಾಮರ್ಥ್ಯ ಇದೆ. ಸೊ ಇದು ಈ ಥರದ ಕ್ವಶನ್ಸ್ ಎಲ್ಲ ಇತ್ತು ಅಂತ ಹೇಳಿದರೆ ಅನ್ವಯಾಧಾರಿತ ಪ್ರಶ್ನೆಗಳು. ಹೌದಾ? ನಮ್ಮ ನಿತ್ಯ ಜೀವನದಲ್ಲಿ ಯಾವ ಥರ ಇದನ್ನು ಬಳಕೆ ಮಾಡ್ಕೊಳ್ತೀವಿ, ಘನಾಕೃತಿಗಳ ಘನಪರಗಳನ್ನು ಮತ್ತು ಮೇಲ್ಮೈ ವಿಸ್ತೀರ್ಣಗಳನ್ನು ಸಂಬಂಧ. ಸೊ ನಿಮಗೆ ಪರೀಕ್ಷೆಯಲ್ಲಿ ಸಮಸ್ಯೆ ಕೊಡ್ಬೇಕಾದ್ರೆ ಇದೇ ಥರ ಇರಬೇಕು ಅಂತ ಏನಿಲ್ಲ, ಇದೇ ಥರ ಸನ್ನಿವೇಶದ್ದು ಬೇರೆ ಯಾವುದೋ ಒಂದು ಸಮಸ್ಯೆ ಕೊಡ್ಬೋದು. ಸೊ ಆಗ ನಾವೇನು ಕೊಡಬೇಕು, ಆ ಸಮಸ್ಯೆನಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿ ಯಾವ ಆಕಾರದಲ್ಲಿದೆ ನೋಡ್ಕೋಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘನಪರಗಳನ್ನು ಹಾಕಿದರೆ ನಮಗೆ ಯಾವುದೇ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯಬೇಕು. ಸೊ ಇದೇ ರೀತಿ ಮುಂದಿನ ಒಂದು ಸಮಸ್ಯೆಯನ್ನು ತಿಳ್ಕೊಳ್ಳೋಣ. ಈಗ ಮುಂದಿನ ಸಮಸ್ಯೆ ಈ ಥರ ಇದೆ. ರೇಚಲ್ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಅವರು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರ್ನ 2 ವೃತ್ತಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಒಂದು ಮಾದರಿ ತಯಾರಿಸಬೇಕಾಗಿದೆ. ಈ ಮಾದರಿಯ ವ್ಯಾಸ 3 ಸೆಂಟಿಮೀಟರ್ ಮತ್ತು ಉದ್ದ 12 ಸೆಂಟಿಮೀಟರ್ ಇದೆ. ಶಂಕುವಿನ ಎತ್ತರ 2 ಸೆಂಟಿಮೀಟರ್ ಆದರೆ ಮಾದರಿಯೊಳಗಿನ ಗಾಳಿಯ ಗಾತ್ರ ಕಂಡುಹಿಡಿಯಿರಿ. ಹೌದಾ? ಸೊ ಇಲ್ಲಿ ನಾವೇನು ಕಂಡುಹಿಡಿಯಬೇಕು, ಆ ಮಾದರಿಯ ಘನಫಲ ಕಂಡುಹಿಡಿಯಬೇಕು. ಮಾದರಿಯ ಘನಫಲ ಕಂಡುಹಿಡಿಬೇಕಾದ್ರೆ ಫಸ್ಟ್ ಮಾದರಿ ಯಾವ ಥರ ಇದೆ ಅಂತ ನೋಡಿ. ಸೊ ಮಾದರಿ ಯಾವ ಥರ ಇದೆ ಅಂತ ಹೇಳಿದರೆ ನೋಡಿ, ಸಿಲಿಂಡರ್ನ 2 ವೃತ್ತಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಒಂದು ಮಾದರಿ ತಯಾರಿಸಬೇಕು. 2 ವೃತ್ತಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಅಂದರೆ ಇದು ಸಿಲಿಂಡರ್ ಇದೆ ಅಂತ ತಿಳ್ಕೊಳ್ಳಿ. ಹೌದಾ? ಇದು ಸಿಲಿಂಡರ್. ಈ ಸಿಲಿಂಡರ್ನ 2 ವೃತ್ತಪಾದಗಳು ಇವೆ. ಹೌದಾ? ಇವುಗಳಲ್ಲಿ ಶಂಕುವನ್ನು ಜೋಡಿಸಬೇಕು 2 ಕಡೆ ಈ ಥರ ಇದೆ ಸಿಲಿಂಡರ್ ಇದು. ಹೌದಾ? ಆ್ಯಕ್ಚುಲಿ ಅದು ಈ ಥರ ಬರುತ್ತೆ. ಈ ಥರ ಸಿಲಿಂಡರ್ ಇದೆ. ಸಿಲಿಂಡರ್ನ ವೃತ್ತಪಾದಗಳಲ್ಲಿ 2 ಶಂಕುಗಳನ್ನು ಜೋಡಿಸಿದ್ದಾರೆ. ಆಯಿತಾ? ಸೊ ಇದರ ಒಂದು ಘನಫಲವನ್ನು ಕಂಡುಹಿಡಿಯಬೇಕು. ಸೊ ಇದರೊಳಗಿರ್ತಕ್ಕಂಥ ಗಾಳಿಯ ಗಾತ್ರ ಅಂತ ಹೇಳಿದರೆ ಇದ್ರ ಘನಫಲ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ನಾವು, ಈ ಸಿಲಿಂಡರ್ನ ಘನಫಲ ಪ್ಲಸ್ ಈ 2 ಶಂಕುಗಳ ಘನಫಲ, ಈ ಎರಡನ್ನು ಕೂಡಿದರೆ ನಮಗೆ ಈ ಮಾದರಿಯಲ್ಲಿ ಇರ್ತಕ್ಕಂಥ ಒಟ್ಟು ಘನಫಲ ಸಿಗುತ್ತೆ. ಸೊ ಅದಕ್ಕೆ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ಮಾದರಿಯ ವ್ಯಾಸ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ವ್ಯಾಸ 12 ಸೆಂಟಿಮೀಟರ್ ಅಂತ ಹೇಳಿದರೆ ನಮಗೆ ಆರ್ ಬೆಲೆ ಎಷ್ಟಾಗುತ್ತೆ? ಆರ್ ಇಸ್ ಈಕ್ವಲ್ ಟು 3.3 ಸೆಂಟಿಮೀಟ್ರು ಇದೆ. ಇದರ ಬೈ 2 ಅಂತ ಹೇಳಿದರೆ 1.5 ಸೆಂಟಿಮೀಟರ್ ಆಗುತ್ತೆ ತ್ರಿಜ್ಯ. ಆಯಿತಾ? ನೆಕ್ಸ್ಟ್ ಇದರ ಒಟ್ಟು ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ 12 ಸೆಂಟಿಮೀಟರ್ ಇದೆ. ಹೌದಾ? ಒಟ್ಟು ಉದ್ದ 12 ಸೆಂಟಿಮೀಟರ್. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಉದ್ದ ಎಷ್ಟು? 12 ಸೆಂಟಿಮೀಟರ್ ಇದೆ ಈ ಮಾದರಿಯ ಒಟ್ಟು ಉದ್ದ. ಹೌದಾ? ನೆಕ್ಸ್ಟ್ ಏನು ಹೇಳ್ತಾನೆ? ಶಂಕುವಿನ ಎತ್ತರ 2 ಸೆಂಟಿಮೀಟರ್ ಅಂತಾನೆ. ಅಂದರೆ ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಇದೆ. ಹೌದಾ? ನೋಡಿ, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಇದೆ ಮತ್ತು ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಇದು ಅಷ್ಟು ಮಾದರಿ ಎಷ್ಟು ಆಗುತ್ತೆ ನಮಗೆ ಅಂತ ಹೇಳಿದರೆ 12 ಸೆಂಟಿಮೀಟರ್ ಇದೆ. ಸೊ ಹಾಗಾದರೆ
ನಮಗೆ ಸಿಲಿಂಡರ್ನ ಎತ್ತರ H1 ಮತ್ತು ನೋಡಿ ಇದು ಎರಡರದ್ದು ಕಂಡುಹಿಡಿಬೇಕು ನಾವು. ಒಂದು ಶಂಕುವಿನ ಎತ್ತರ, ಇನ್ನೊಂದು ಸಿಲಿಂಡರ್ನ ಎತ್ತರ. ಏಕೆಂದರೆ ಎರಡೂ ಬೇಕಾಗುತ್ತೆ ನಮಗೆ ಸೂತ್ರದಲ್ಲಿ. ಸಿಲಿಂಡರ್ ಈಗ ಫಸ್ಟು ತ್ರಿಜ್ಯ ಎಲ್ಲ ಎರಡಕ್ಕೂ ಒಂದೇ ಇರುತ್ತೆ, ತ್ರಿಜ್ಯದ ತೊಂದರೆ ಇಲ್ಲ ನಮಗೆ. ಆದರೆ ಎತ್ತರಕ್ಕೆ ಬಂದಾಗ ನಮಗೆ ಸಿಲಿಂಡರ್ನ ಎತ್ತರ ಮತ್ತು ಶಂಕುವಿನ ಎತ್ತರ ಎರಡನ್ನೂ ಕಂಡುಹಿಡಿಯಬೇಕು. ಈಗ ಫಸ್ಟ್ ಶಂಕುವಿನ ಎತ್ತರವನ್ನು H1 ಅಂತ ತಗೊಳ್ಳಿ, ಹೌದಾ. ನೆಕ್ಸ್ಟ್ ಸಿಲಿಂಡರ್ನ ಎತ್ತರ, ಇದನ್ನು H2 ಅಂತ ತಗೊಳ್ಳಿ. ಸೊ ಶಂಕುವಿನ ಎತ್ತರ ಎಷ್ಟಿದೆ ನಮಗೆ? 2 ಸೆಂಟಿಮೀಟರ್ ಇದೆ. H1 2 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ ಸಿಲಿಂಡರ್ನ ಎತ್ತರ ಎಷ್ಟಿದೆ ಅಂತ ಹೇಳಿದ್ರೆ ಒಟ್ಟು 12 ಸೆಂಟಿಮೀಟರ್ ಇದೆ, ಹೌದಾ. ಅದರಲ್ಲಿ ಈ ಕಡೆ 2 ಸೆಂಟಿಮೀಟ್ರು ಶಂಕು, ಇದೊಂದು ಶಂಕು 4 ಸೆಂಟಿಮೀಟರ್ ಕಳೆದ್ರೆ ನಮ್ಗೆ ಎಷ್ಟಾಗುತ್ತೆ? 12 ಮೈನಸ್ 4 ಅಂತ ಹೇಳಿದ್ರೆ 8 ಸೆಂಟಿಮೀಟರ್ ಆಗುತ್ತೆ. ಇದು ಯಾವುದರ ಎತ್ತರ? ಸಿಲಿಂಡರ್ನ ಎತ್ತರ. ಈಗ ಏನು ಸಿಕ್ತು ನಮಗೆ? ತ್ರಿಜ್ಯ ಸಿಕ್ತು. ತ್ರಿಜ್ಯ ಎರಡಕ್ಕೂ ಒಂದೇ ಇದೆ, ಶಂಕುವಿಗೂ ಒಂದೇ ಇದೆ ಮತ್ತು ಸಿಲಿಂಡರ್ಗೂ ಒಂದೇ ಇದೆ. ಎತ್ತರ, ಶಂಕುವಿನ ಎತ್ತರ H1 = 2 ಸೆಂಟಿಮೀಟರ್. ಅದೇ ರೀತಿ ಸಿಲಿಂಡರ್ನ ಎತ್ತರ H2 = ಎಷ್ಟಿದೆ? 8 ಸೆಂಟಿಮೀಟರ್ ಇದೆ, ಆಯಿತಾ. ಸೊ ಈಗ ಗಾಳಿಯ ಗಾತ್ರ ಎರಡು ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ. ನೋಡಿ, ಇವೆರಡನ್ನು ಕೂಡಬೇಕು. ಇಲ್ಲಿ ಈ ಕಡೆ ಒಂದು ಶಂಕು ಇದೆ, ಈ ಕಡೆ ಒಂದು ಶಂಕು ಇದೆ. 2 ಶಂಕು ಪ್ಲಸ್ 1 ಸಿಲಿಂಡರ್, ಇವೆರಡನ್ನು ಕೂಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸಿಲಿಂಡರ್ನ ಘನಫಲ ಸಿಗುತ್ತೆ. ಸೊ ಅಲ್ಲಿ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ಏನು ಅಂತ ಹೇಳಿದ್ರೆ 1/3 πr²h. 1/3 πr²h, ಆಯಿತಾ. 2 × 1/3 πr²h. ಸೊ ಶಂಕು ಏನು ಕೊಟ್ಟಿದ್ದೀವಿ? H1 ಕೊಟ್ಟಿದ್ದೀವಿ, ಇಲ್ಲಿ H1 ಅಂತ ಬರೀತೀವಿ. ಪ್ಲಸ್ ಸಿಲಿಂಡರ್ನ ಘನಫಲ ಎಷ್ಟು ಅಂತ ಹೇಳಿದರೆ ನೋಡಿ, ಸಿಲಿಂಡರ್ನ ಘನಫಲ ಶಂಕುವಿನ ಘನಫಲಕ್ಕೂ ವ್ಯತ್ಯಾಸ ಇದೆ. ಸಿಲಿಂಡರ್ ಘನಫಲ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಶಂಕುವಿನ ಘನಫಲದ 3ರಷ್ಟು ಇರುತ್ತೆ, ಹೌದಾ. ಸೊ ಅಥವಾ ಇದನ್ನು ನಮಗೆ πr² H2 ಅಂತ ಹೇಳಿದರೆ ಇದು ಸಿಲಿಂಡರ್ನ ಹೈಟ್. ಸೊ ಈಗ ಈ ವ್ಯಾಲ್ಯೂಸ್ ಹಾಕ್ತೀವಿ. 2 × 1/3 ಸೊ ಪೈ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 22/7, ಹೌದಾ. ಇಂಟು ಇದು R ಎಷ್ಟು ಬರುತ್ತೆ? 1.5 × 1.5 ಇಂಟು ಇದು H1 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ನಮಗೆ? 2 ಬರುತ್ತೆ, ಹೌದಾ. ಸೊ ಇದು ಒಂದು ಪಾರ್ಟ್. ಯಾವ ಪಾರ್ಟ್ ಇದು? ಇದು ಶಂಕುವಿನ ಘನಫಲ. ಅದೇ ರೀತಿ ನೆಕ್ಸ್ಟ್ ಎರಡನೇದು πr² H2. ಸೊ πr² H2 ಅಂತ ಹೇಳಿದ್ರೆ 22/7 ಇಂಟು R² ಅಂತ ಹೇಳಿದ್ರೆ 1.5 × 1.5, ಹೌದಾ. ಇಂಟು H2 ಅಂತ ಹೇಳಿದ್ರೆ ಎಷ್ಟಿದೆ? ಇಲ್ಲಿ 8 ಸೆಂಟಿಮೀಟರ್ ಇದೆ, ಹೌದಾ. ನೋಡಿ, ಇವೆರಡನ್ನು ಸುಲಭೀಕರಿಸಿ ಕೂಡಿದ್ರೆ ನಮಗೆ ಏನು ಸಿಗುತ್ತೆ? ಗಾಳಿಯ ಗಾತ್ರ ಸಿಗುತ್ತೆ, ಆಯ್ತಲ್ಲ. ಸೊ ಈಗ ಇವೆರಡನ್ನು ಗುಣಿಸಿ. ಸೊ ಇದು 22 × 2 44 ಆಗುತ್ತೆ. ಇಂಟು 1.5 × 1.5 ಅಂತ ಹೇಳಿದರೆ ನಮಗೆ 2.25 ಆಗುತ್ತೆ. 2.25 × 2 ಅಂತ ಹೇಳಿದರೆ ನಮಗೆ ಎಷ್ಟು ಬರುತ್ತೆ? 4.5 ಬರುತ್ತೆ. 4.5 ಡಿವೈಡ್ ಬೈ ಕೆಳಗೆ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ 721 ಆಗುತ್ತೆ. ಪ್ಲಸ್ ಈ ಕಡೆ ಎಷ್ಟು ಬರುತ್ತೆ? 22 ಇಂಟು 2.25 × 8 ಅಂದರೆ, ಹೌದಾ. 40 0 4 ಇಂಟು 14 20ಕ್ಕೆ 0 2 ಇಂಟು 14 2 15, ಹೌದಾ. ಇದು 15 ಆಗುತ್ತೆ. 15 ಅಂದರೆ 22 ಇಂಟು 18, ಹೌದಾ, ಬೈ 7 ಆಗುತ್ತೆ, ಆಯ್ತಲ್ಲ.
ಸೊ ಇವಾಗ ಏನು ಮಾಡಬೇಕು, ಇದನ್ನು ಕೂಡಬೇಕು. 44 ಇಂಟು 4.5 ಅಂತ ಹೇಳಿದರೆ ಅವೆರಡನ್ನು ಕೂಡಿದ ಎಷ್ಟು ಬರುತ್ತೆ ನಮಗೆ? 198 ಬರುತ್ತೆ. 198/21 ಆಗುತ್ತೆ. ಪ್ಲಸ್ ನೆಕ್ಸ್ಟ್ 22 ಇಂಟು 18 ಗುಣಿಸಿದ್ರೆ 22 ಇಂಟು 18 ಅಂದರೆ 8 16 1 16 17 18. ಸೊ 6 5 356 ಆಗುತ್ತೆ. 356/7 ನೋಡಿ. ಎರಡಕ್ಕೂ ಎಲ್ ಸಿ ಎಮ್ ತೆಗೆದ್ರೆ ನಾವು 21 ಸಿಗುತ್ತೆ. ಇದು 198 ಪ್ಲಸ್ 396 ಬರುತ್ತೆ /7 ನೋಡಿ. ಈಗ ನೆಕ್ಸ್ಟು 21 ಮತ್ತು 7 ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ 21 ಆಗುತ್ತೆ. ಇಲ್ಲಿ 198 ಪ್ಲಸ್ 396 ಇಂಟು 3 ಅಂದರೆ 118 1 27 28 ಇಂಟು 2 392 1188 ಆಗುತ್ತೆ /21. ನೆಕ್ಸ್ಟ್ ಇದಕ್ಕೆ 198 ಕೂಡಿದರೆ 16 1 82 18 1 3 1386 ಆಗುತ್ತೆ. 1386 /21. ಸೊ 1376 / 21 ಅಂದರೆ 66 ಸೆಂಟಿಮೀಟರ್. ಸೊ ಇದು ಈ ಒಂದು ಮಾದರಿಯಲ್ಲಿ ಇರ್ತಕ್ಕಂಥ ಗಾಡಿಯ ಗಾತ್ರ 66 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ನಿಮಗೆ ಇದೇ ಥರ ಅಭ್ಯಾಸದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಜೋಡಿಸಿದ ಘನಾಕೃತಿಯ ಘನಫಲವನ್ನು ಕಂಡುಹಿಡಿತಕ್ಕಂಥ ಸಮಸ್ಯೆಗಳು, ಅವುಗಳನ್ನು ನೀವು ಮನೆಯಲ್ಲಿ ಮಾಡಿ ಉಳಿದಿರೋ ಭಾಗವನ್ನು ಮುಂದಿನ ತರಗತಿ